ಇದಿನ್ನ 5 ಇಯರ್ಸ್. 5 ಇಯರ್ಸ್ ಅಲ್ಲ, ಲಾಸ್ಟ್ ಇಯರ್ ಎಷ್ಟಾದ್ರೂ ತಗೊಂಡ್ರಾ? ಲಾಸ್ಟ್ ಇಯರ್ ಒಂದು ಕ್ವಿಂಟಲ್ ಆಗಿದೆ. ಈಗ ಎಷ್ಟು ಬರ್ಬೋದು ಅಂತ ನಿಮ್ಗೆ ಏನಾದರೂ ಅಂದಾಜು ಆಯ್ತಾ? ಒಂದು 10 ಇಂದ 15 ಕ್ವಿಂಟಲ್ ಎಕ್ಸ್ಪೆಕ್ಟೆಡ್ ಮಾಡಿದ್ದೀನಿ ನಾನು. ಎಲ್ರಿಗೂ ನಮಸ್ಕಾರ. ನಾವು ಸುನಿಲ್ ಕುಮಾರ್ ಅನ್ನೋರ ಒಂದು ತೋಟದಲ್ಲಿದ್ದೀವಿ. ಉಪ್ಪೇರ್ಗನಹಳ್ಳಿ, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದೀವಿ. ಸೊ ಇವ್ರದ್ದು 1300 ಗಿಡಗಳಿದ್ದಾವೆ. ಇವರು ಕಳೆದ ಒಂದು ಹಿಂಗಾರಿಗೆ C3 ಕಂಪ್ನಿಯ SMS ಪಂಚು A1 ಪವರ್ ಹಿಟ್ಟನ್ನು ಮತ್ತು NPK ಪೊಟ್ಯಾಶ್ ಸೇರಿ ಒಂದು ಗಿಡಕ್ಕೆ 500 ಗ್ರಾಮ್ ಕೊಟ್ಟಿದ್ದರು. ಇದು 5 ವರ್ಷದ ತೋಟ. ಕಾಯಿ ಗೊನೆಗಳೆಲ್ಲ ಒಂದು ಗಿಡಕ್ಕೆ 3 ರಿಂದ 4 ಎವರೇಜ್ ಆಗಿ ಹಿಡಿದಿದ್ದಾವೆ. ಅರಳು ಉದುರೋದು ಕಡಿಮೆ ಆಗಿದೆ ಮತ್ತು ಹಿಂಗಾರ ಒಣಗೋದು ಸಹ ಕಡಿಮೆ ಆಗಿದೆ. ಮುಂದಿನ ಒಂದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಒಳ್ಳೆಯ ರೀತಿಯ ಇಳುವರಿ ಬರುವ ಒಂದು ಸಾಧ್ಯತೆ ಇದೆ. ಸೊ ನೀವು ಏನೇ ಈಗ ಮುಂಗಾರು ಟೈಮಲ್ಲಿ ಗೊಬ್ಬರ ಕೊಡಬೇಕಾದ್ರೆ C3 ಕಂಪ್ನಿಯ ಎಲ್ಲ ಗೊಬ್ಬರಗಳನ್ನು ಮಿಶ್ರಣ ಮಾಡಿ ನೀವು ಒಂದು ಗಿಡಕ್ಕೆ 2 ಅಡಿ ದೂರದಲ್ಲಿ ಕೊಟ್ಟರೆ ಗಿಡಗಳಿಗೆ ಅನುಕೂಲ ಆಗ್ತದೆ. ಯಾಕೆ ಈ ಗೊಬ್ಬರ ಕೊಡಬೇಕಂತಂದರೆ ನಿಮ್ಮ ಗಿಡಗಳಿಗೆ ಆರ್ಗ್ಯಾನಿಕ್ ಕಾರ್ಬನ್ ಸಿಗುತ್ತೆ, NPK ಕವರ್ ಆಗುತ್ತೆ, ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಅಂತೀವಿ, ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು ಎಲ್ಲ ಪೋಷಕಾಂಶಗಳು ಸಿಗ್ತವೆ. ಈ ರೀತಿಯಾಗಿ ಸಿಗೋದ್ರಿಂದ ನಿಮಗೆ ಇಳುವರಿ ಚೆನ್ನಾಗಿ ಬರ್ತದೆ, ತೋಟ ಚೆನ್ನಾಗಾಗ್ತದೆ.